ಸಮಸ್ಯೆ ಕಡೆ ನಮಸ್ಕಾರ. ಇವತ್ತಿನ ವಿಶೇಷ ವಿಡಿಯೋ ಏನಪ್ಪ ಅಂತಂದ್ರೆ, ನಾವು ಹಾಸನದಿಂದ ಚಿತ್ರದುರ್ಗ ದಾವಣಗೆರೆ ರೂಟ್ ಹೋಗ್ತಾ ಇದ್ವಿ. ದಾವಣಗೆರೆನಲ್ಲಿ ಮತ್ತೆ ಚಿತ್ರದುರ್ಗದಲ್ಲಿ ನಾವು ಏಲಕ್ಕಿ ಮತ್ತೆ ಜಾಯಕ ಗಿಡ ಡೆಲಿವರಿ ಕೊಡ್ತಿದ್ವಿ. ಸೊ ಗಾಡಿನಲ್ಲಿ ಆಲ್ರೆಡಿ ಈ ತರ ಜಾಯಕ ಗಿಡ ಲೋಡ್ ಮಾಡಿದ್ಮೇಲೆ ನೋಡ್ತಾ ಇದ್ದೀರಾ 7 to 8 ಫೀಟ್ ಇರೋಂಥ ಗಿಡಗಳು ಆಲ್ರೆಡಿ ಡಿಸ್ಪ್ಯಾಚ್ ಮಾಡ್ತಾ ಇರೋಂಥದ್ದು. ಸೊ ನೆನ್ನೆ ಆಲ್ರೆಡಿ ಸ್ಟಾಕ್ ಅಲ್ಲಿ ಡಿಸ್ಪ್ಯಾಚ್ ಮಾಡೋದು ನಾನು ಆಲ್ರೆಡಿ ತೋರಿಸಿದೆ. ಮತ್ತೆ ಒಬ್ರು ಲಾಸ್ಟ್ ಟೈಮ್ ಆಲ್ರೆಡಿ ನಮ್ಮ ಹತ್ರ ಜಾಯಕ ಗಿಡ ತಗೊಂಡಿರೋರು. ಸೊ ಇನ್ನು ಎಕ್ಸ್ಟೆನ್ಷನ್ ಮಾಡೋಕ್ಕೆ ಆ ಗಿಡಕ್ಕೆ ಮ್ಯಾಚ್ ಆಗಿರೋಂಥ ಗಿಡ ನಿಮ್ಮ ಹತ್ರ ಸಿಗುತ್ತಾ ಅಂತ ಕೇಳಿದ್ರು. ಸೊ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿದೆ. ಸೊ ಆಲ್ರೆಡಿ ಇವ್ರು ತಗೊಳ್ತಾ ಇದ್ದಾರೆ. ಇವರು ದಾವಣಗೆರೆನಲ್ಲಿ ಆರ್ಟಿಒ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕೊಡ್ತಾ ಇರೋಂಥದ್ದು. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಗಿಡ ಏನು ನೋಡ್ತಿದ್ದೀರೋದು 6 to 7 ಫೀಟ್ ಇರೋಂಥ ಗಿಡ. ಸೊ ಇಲ್ಲಿ ನೋಡ್ತಾ ಇರೋಂಥದ್ದು 6 ಫೀಟ್ ಗಿಡ. ಸೊ ಬಟ್ ಗಾಡಿ ಒಳಗೆ ಇರೋಂಥದ್ದು 6 to 7 ಫೀಟ್ ಇರೋಂಥ ಗಿಡಗಳು. ಸೊ ಈ ಥರ ಗಿಡಗಳು ನಮ್ಮ ಹತ್ರ ಅವೈಲಿಟಿ ಇದ್ರ ಜೊತೆಗೆ ಸೊ ಈ ಥರ 2 kg ಬ್ಯಾಗಲ್ಲಿ ಇರೋಂಥ ಪ್ಲಾಂಟ್ಸ್ ಕೂಡ ನಮ್ಮ ಹತ್ರ ಅವೈಲಿಟಿ ಇರೋಂಥದ್ದು. ಆಲ್ರೆಡಿ ಸ್ಟಾಕು ನೀವು ನೆನ್ನೆ ನೋಡಿದ್ರಿ ಅಲ್ಲೆಲ್ಲ. ಸೊ ಕಂಪ್ಲೀಟಾಗಿ ಸ್ಟಾಕ್ ಇತ್ತು. ಆಲ್ರೆಡಿ ಇವಾಗ ಸ್ಟಾಕ್ ಖಾಲಿ ಆಗಿದೆ. ಮತ್ತೆ ನಾಳೆ ಕೇರಳದಿಂದ ತರಿಸ್ತಾ ಇದೀವಿ ಗಿಡಗಳನ್ನ. ಸೊ ಕಂಪ್ಲೀಟಾಗಿ ಸ್ಟಾಕ್ ಇರೋ ಅಂಥದ್ದು ಬುಕ್ಕಿಂಗ್ನ ಮಾಡ್ಕೊಳ್ಳಿ, ದೊಡ್ಡ ಗಿಡನೇ ಸಿಗುತ್ತೆ ಅಂತ ಹೇಳಿದೆ. ಈ ಸಲನೂ ಕೂಡ ದೊಡ್ಡ ಗಿಡ ಸಿಗುತ್ತೆ ಅನ್ಕೊಂಡೆ ನಾನು ಕೇರಳಕ್ಕೆ ಹೋಗ್ತಾ ಇದ್ದೀನಿ. ಕೇರಳದಲ್ಲಿ ಯಾವ ಸೈಜ್ ಇದೆ ಅಂತ ನೋಡಿ ಈ ಸಲ ಮತ್ತೆ ಹೊಸ ಬ್ಯಾಚ್ ತರಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಖಾಲಿ ಆಗಿರೋಂಥದ್ದು ಇಲ್ಲಿ ನೋಡ್ತಾ ಇದ್ರೆ ಬರೀ 150 ಗಿಡ ಮಾತ್ರ ಸ್ಟಾಕ್ ಉಳ್ಕೊಂಡಿರೋಂಥದ್ದು 1,500 ಗಿಡದಲ್ಲಿ. ಸೊ ಈ ಥರ ಗಿಡಗಳು ಆಲ್ರೆಡಿ ಡೆಲಿವರಿ ಕೊಡ್ತಾ ಇರೋಂಥದ್ದು. ಮುಂದೆ ಬಾ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಲ್ಯಾಣಿ ಗ್ರೀನ್ ಗೋಲ್ಡ್ ಪ್ಲಾಂಟು. ಸೊ ಆಲ್ರೆಡಿ ಡಿಸ್ಪ್ಯಾಚ್ ಮಾಡೋಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ನಲ್ಯಾಣಿ ಗ್ರೀನ್ ಗೋಲ್ಡ್ ಆಲ್ರೆಡಿ 850 ಗಿಡ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ 450 ಗಿಡ ಉಳ್ಕೊಂಡಿತ್ತು. ಆಲ್ರೆಡಿ 450 ಗಿಡ ಬುಕ್ ಆಗಿದೆ, ಕಳಿಸ್ಕೊಡ್ತಾ ಇದ್ದೀನಿ. ಇನ್ನು 100 ಪ್ಲಾಂಟ್ಸು ನರ್ಸರಿನಲ್ಲಿದೆ. ಸೊ ಒಬ್ರು ಮೈಸೂರವರು ಒಬ್ರು ಸರ್ ನಿಮ್ಮ ನರ್ಸರಿಗೆ ಬಂದು ಹಣ್ಣಿನ ಗಿಡಗಳ ಜೊತೆಗಡೆ ಸೊ ಅದನ್ನ 100 ಗಿಡನ ಹಾಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಅದಕ್ಕಾಗಿ ಸ್ಟಾಕ್ ಇಟ್ಟಿದ್ದೀನಿ. ಇನ್ನು ಜಾಯಕಾಯಿ ಏನು 6 ಫೀಟ್ ಇರಾಗಿದೆ, ಇದಕ್ಕೂ ಒಂದು ದಾವಣಗೆರೆಗೆ. ಸೊ ಇದರಲ್ಲಿ 100 ಪ್ಲಾಂಟ್ಸು ತುಮಕೂರಿಗೆ ಏಲಕ್ಕಿ ಗಿಡ ಹೋಗ್ತಾ ಇದೆ, 150 ಗಿಡ ಸಾರಿ. ಸೊ ಇನ್ನು ಚಳ್ಳಕೆರೆಗೆ 300 ಏಲಕ್ಕಿ ಗಿಡ. ಅದ್ರ ಜೊತೆಗೆ ಇಷ್ಟು ಸ್ಟಾಕ್ನ ಕಳಿಸ್ಕೊಟ್ಟು ನಾಳೆ ಸೊ ಡಿಸ್ಪ್ಯಾಚ್ ಮಾಡ್ತಾ ಇದ್ವಿ. ನಾಳೆ ಈ ವಿಡಿಯೋನ ನೋಡೋದ್ರ ಜೊತೆಗೆ ನಾಳೆ ನಾನು ಶಿವಮೊಗ್ಗದಿಂದ ರಿಟರ್ನ್ ಬರ್ತಾ ಸೊ ಜಾಯಕ ಗಿಡ ಯಾರಿಗಾರು ಬೇಕು ಅಂತಂದರೆ ನಾನು ಜಾಯಕ ಗಿಡ ಕೂಡ ಕೊಡ್ತೀನಿ. ಶಿವಮೊಗ್ಗದಿಂದ ಹಾಸನ ಅಂದರೆ ಕಡೂರು, ಬೀರೂರು, ಈ ಕಡೆ ಇರೋರು ಅಜ್ಜಂಪುರ ಆಗಿರ್ಬೋದು, ಇವರೆಲ್ಲರೂ ಕೂಡ ಆರಾಮಾಗಿ ಜಾಯಕ ಗಿಡನ ಬುಕ್ ಮಾಡ್ಕೊಬೋದು. 10 ಗಿಡ 20 ಗಿಡ ಬೇಕು ಅಂದರೂ ಕೂಡ ನಿಮಗೆ ಆನ್ ದ ವೇ ಡಿಲಿವರಿ, ನಿಮಗೆ ಆನ್ ದ ವೇ ಹೈವೇನಲ್ಲಿ ಡಿಲಿವರಿನ ಕೊಡ್ತೀನಿ. ಸೊ ಬೇಕಾಗಿರೋ ಅಂಥವ್ರು ಜಾಯಕಾಯಿನಲ್ಲಿ ಕೇರಳ ವೆರೈಟಿ 5 ವರ್ಷಕ್ಕೆ ಇಳುವರಿ ಬರೋ ಅಂಥದ್ದು. ಸೊ 5 ವರ್ಷ ನೀವು ಪೇಷನ್ಸ್ ಕಾದು ಏನಾದ್ರು ಅಡಿಕೆ ಗಿಡದೊಳಗೆ ಪ್ಲಾಂಟೇಷನ್ ಮಾಡಿದರೆ 50 ವರ್ಷದವರೆಗೂ ಆರಾಮಾಗಿ ಇಳುವರಿನ ತೆಗಿಬೋದು. ಸೊ ಕೇರಳ ವೆರೈಟಿ ಆಲ್ರೆಡಿ ಸ್ಟಾಕ್ ಇರೋ ಅಂಥದ್ದು. ಚಿಕ್ಕ ಗಿಡನೇ ನಾವು ಲಾಸ್ಟ್ ಟೈಮು ಸೇಲ್ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಿದ್ವಿ. ಬಟ್ ಅದ್ರ ಕ್ವಾಲಿಟಿ ಏನು ಅಂತ ಗೊತ್ತಾದ್ಮೇಲೆ ಈ ವರ್ಷ ಚಿಕ್ಕ ಗಿಡದ ಜೊತೆಗೆ ದೊಡ್ಡ ಗಿಡ ಕೂಡ ಹೋಗ್ತಿದೆ. ದೊಡ್ಡ ಗಿಡ 800 ರಿಂದ 900 ರೂಪಾಯಿ ರೇಂಜಲ್ಲಿ ಇರೋಂಥದ್ದು. ಆ ಗಿಡನೂ ಕೂಡ ತರಿಸ್ಕೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸೊ 5 ವರ್ಷ ಕಾಯೋದ್ರ ಬದಲು ಈ ಥರ ದೊಡ್ಡ ಗಿಡನ ಪ್ಲಾಂಟೇಷನ್ ಮಾಡಿದರೆ ವಿತಿನ್ 2.5 ವರ್ಷದಲ್ಲೇ ನಿಮ್ಗೆ ಆರಾಮಾಗಿ ಇಳುವರಿನ ತೆಗಿಬೋದು. ಸೊ ಹಾಗಾಗಿ ಈ ಥರ ಗಿಡಗಳು ಕೂಡ ತರಿಸ್ತಾ ಇದೀವಿ. ಬೇಗ ಬರ್ತಾ ಇರೋಂಥ ನಂಬರ್ಗೆ ಬುಕ್ಕಿಂಗ್ನ ಮಾಡ್ಕೊಳ್ಳಿ. ನೀವು ಕೂಡ ಸ್ಟಾಕ್ನ ಐರಿಂಗ್ನ ಮಾಡಿಕೊಂಡು ನೀವು ಕೂಡ ಉತ್ತಮ ಆದಾಯನ ಗಳಿಸ್ಬೋದು. ಅಡಿಕೆ ತೋಟಲ್ಲಿ ಇಂಟು ಕ್ರಾಫ್ಟ್ ಆಗಿ ನೀವು ಮಾಡೋದ್ರಿಂದ ಸೊ ಅಡಿಕೆ ಬೆಳೆ ಜೊತೆಗೆ ಇದರಲ್ಲೂ ಕೂಡ ಆದಾಯ ತೆಗಿಬೋದು ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.